ಮೇಕಿಂಗಲ್ಲಿ ಡೈಲಿ ವೀಕ್ಲಿ ಮಂತ್ಲಿ ಕ್ಲೀನಿಂಗ್ ರೂಟೀನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮಂತ್ಲಿ ಮಾರ್ನಿಂಗ್ ಹೋಮ್ ಕ್ಲೀನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಮಂತ್ಲಿ ಒನ್ಸ್ ನನ್ನ ಮನೇನ ಯಾವ ಥರ ಡೀಪ್ ಕ್ಲೀನ್ ಮಾಡಿಸ್ತೀನಿ, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ಬೋದು. ನಿಮ್ಮ ಮನೇನೂ ಕೂಡ ನೀವು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಡಸ್ಟ್ ಫ್ರೀಯಾಗಿ ಇಟ್ಕೊಳ್ಬೇಕು ಅಂದರೆ ಹೋಮ್ ಮೇಕಿಂಗ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಸಂಡೇ ಶೂಟ್ ಮಾಡಿರೋ ವಿಡಿಯೋ ಆಗಿರೋದ್ರಿಂದ ಸಂಡೇ ಮಾರ್ನಿಂಗ್ ತುಂಬ ಕೂಲಾಗಿ ಪ್ಲೆಸೆಂಟಾಗಿ ಇರುತ್ತೆ ಅಲ್ವಾ. ಹೆಂಗಾದರೂ ಆಗಲಿ ಸ್ಕೂಲಿನ ಹರಿಬರಿ ಇರಲ್ಲ, ಯಾವುದೇ ಥರ ಬೇಗ ಗಡಿಬಿಡಿಯಾಗಿ ಮಾಡಬೇಕು ಅನ್ನೋ ಒಂದು ಟೈಮಿಂಗ್ಸು ಕೂಡ ಇರಲ್ಲ. ಸೊ ಹಂಗಾಗಿ ಕೂಲಾಗಿ ಫಸ್ಟ್ಗೆ ನಾನು ಆ ಸೌಂಡ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ. ಮಾರ್ನಿಂಗ್ ನೇಚರಿಂದ ಬರುವಂಥ ಸೌಂಡ್ಸ್ ಇದೆ ಅಲ್ವಾ, ಅದಂತೂ ಮ್ಯೂಸಿಕ್ ಥರ ವರ್ಕ್ ಆಗುತ್ತೆ, ಪ್ಲೆಸೆಂಟಾಗಿರುತ್ತೆ. ಅದನ್ನು ನಾವು ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ. ಟೆರೇಸಲ್ಲಿರುವಂಥ ಗಿಡಗಳಿಗೂ ಕೂಡ ನೀರು ಹಾಕೋಣ ಅಂತ ಬಂದೆ. ಬಟ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಸ್ತಾ ಇದ್ದಿದ್ದರಿಂದ ಫಸ್ಟಿಗೆ ಕ್ಲೀನಿಂಗ್ ಆದಮೇಲೆ ನೀರು ಹಾಕಿದ್ರೆ ಬೆಟರ್ ಅನ್ನೋದ್ರಿಂದ ಏನೇನು ಹೂವು ಎಲ್ಲ ಬಿಟ್ಟಿದೆ, ಏನೇನು ಕಾಯಿ ಎಲ್ಲ ಇದೆ ಅಂತ ನೋಡ್ತಾ ಇದ್ದೀನಿ. ಇನ್ನು ಬೈ ದ ವೇ ಇವತ್ತು ನೇಚರ್ ಅಂತೂ ತುಂಬ ಮೋಡವಾಗಿದೆ. ಒಂದೊಂದು ಸತಿ ಮೋಡ ಇರುತ್ತೆ, ಒಂದೊಂದು ಸತಿ ಬಿಸಿಲಿರುತ್ತೆ. ಯಾವ್ಯಾವ ಹೂವು ಎಲ್ಲನೂ ಬಿಟ್ಟಿದೆ, ಇವತ್ತಿನ ಪೂಜೆಗೆ ಎಷ್ಟು ಆಗಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಕಿಚನ್ಗೆ ಬಂದೆ. ಕಿಚನಲ್ಲಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಕಿಚನ್ ಕೂಡ ನೀಟಾಗಿದೆ. ನಾನು ಬರೋಷ್ಟರಲ್ಲಿ ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದಾರೆ. ಇನ್ನು ಸ್ಟವ್ ಮೇಲಿರುವಂಥ ಪಾಟ್ ಸ್ಟ್ಯಾಂಡ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಈಗ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಡಿಟಾಕ್ಸ್ ವಾಟರು ಒಂದೊಂದು ಸತಿ ಒಂದೊಂದು ರೀತಿಯಾಗಿರೋದು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಇವಾಗ ಶಂಕು ಹೂವಿನ ಸೀಸನ್ ಆಗಿರೋದ್ರಿಂದ ಶಂಕು ಹೂಗಳನ್ನ ತೊಗೊಂಡು ಬಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬ್ಲೂ ಟೀ ಅಥವಾ ಕಷಾಯ ಅಥವಾ ಡಿಟಾಕ್ಸ್ ವಾಟರ್ ಅನ್ನೋದು ರೆಡಿ ಆಗುತ್ತೆ. ಈ ಫ್ಲವರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋ ಕಾರಣ ಸ್ಕಿನ್ ಮತ್ತು ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ನೆನಪಿನ ಶಕ್ತಿನ ಇನ್ಕ್ರೀಸ್ ಮಾಡುತ್ತೆ, ಡಯಾಬಿಟಿಕ್ನ ಕಡಿಮೆ ಮಾಡುತ್ತೆ, ಫ್ಯಾಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಇನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಸ್ವಲ್ಪ ಡ್ರೈನ್ ಎಲ್ಲ ಬ್ಲಾಕ್ ಆಗಿತ್ತು. ಯಾಕೆ ಅಂತ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ನಾರ್ಮಲಿ ಅನ್ಬ್ಲಾಕ್ ಪೌಡರ್ ಬರುತ್ತೆ ಅಲ್ವಾ, ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀವಿ. ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಇದು ಬ್ಲಾಕ್ ಆಗಿಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ಒಂದ್ಸತಿ ಚೆಕ್ ಮಾಡೋಣ ಅನ್ನೋದ್ರಿಂದ ಎಲ್ಲದನ್ನು ಓಪನ್ ಮಾಡಿ ಅನ್ಬ್ಲಾಕ್ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀವಿ. ಅಷ್ಟರಲ್ಲಿ ಗ್ರೀನ್ ಟೀ ಕೂಡ ಬ್ಲೂ ಟೀ ಕೂಡ ರೆಡಿ ಆಗಿತ್ತು. ಇದನ್ನು ಶೋಧಿಸ್ಕೊಂಡು ಆಮೇಲೆ ಒಂದು ಡೈಜೆಷನ್ ಪೌಡರ್ನ ಹಾಕ್ಕೊಳ್ತೀನಿ. ಇನ್ನು ಎವ್ರಿ ಸಂಡೇ ಟೈಕೊಂಡೋ ಟ್ರೈನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ. ಸ್ಕೂಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿರೋ ಕಾರಣ ಸ್ಕೂಲಲ್ಲಿ ಸೆಲೆಕ್ಟ್ ಆಗಿರೋ ಕಾರಣ ಕ್ಲಬ್ ಕಡೆಯಿಂದ ಈ ಟ್ರೈನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ. ಸ್ಟೇಟ್ ಲೆವೆಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಟೈಕೊಂಡೋ ಬಗ್ಗೆ ಗೊತ್ತಿದ್ರೆ ಈಗಾಗಲೇ ಒಂದು ಕಾಂಪಿಟೇಷನ್ ಅದು ಕಂಡಕ್ಟ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳಿಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ. ಇದುವರೆಗೂ ಇದಕ್ಕೆ ಅಂತ ಸಪ್ರೇಟ್ ಕ್ಲಾಸಸ್ ಏನು ಅಟೆಂಡ್ ಮಾಡಿಲ್ಲ. ಸ್ಕೂಲಲ್ಲಿ ಎಷ್ಟು ಕಲಿಸಿದಾರೋ ಅಷ್ಟೇ. ಅದರಲ್ಲಿ ಸೆಲೆಕ್ಟ್ ಆಗಿರೋದಕ್ಕೆ ಈಗ ಸಪ್ರೇಟಾಗಿ ಟ್ರೈನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ. ಅದು ಎವ್ರಿ ಸಂಡೇ. ಈ ಟ್ರೈನಿಂಗ್ 3 ಮಂತ್ಸ್ ಇರುತ್ತೆ. 3 ಮಂತ್ಸ್ ಆದಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ಅದಾದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ಇನ್ನು ನನ್ನ ರೆಗ್ಯುಲರ್ ರೊಟೀನಲ್ಲಿ ಇದು ಕೂಡ ಫಿಕ್ಸ್. ಸ್ಟ್ರೀಟ್ ಡಾಗ್ಸ್ಗೆ ಫೀಡ್ ಮಾಡೋವಂಥದ್ದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇವುಗಳಿಗೆ ಅನ್ನ ಎಲ್ಲ ಹಾಕಿದ್ರೆ ಒಂದೊಂದ್ಸತಿ ಬೆಳಗಿನ ಜಾವ ತಿನ್ನಲ್ಲ. ಸೊ ಹಂಗಾಗಿ ಬಿಸ್ಕೆಟ್ಸ್ನ ಇಟ್ಕೊಂಡಿರ್ತೀವಿ. 2 ಪ್ಯಾಕೆಟ್ ಆಫ್ ಬಿಸ್ಕೆಟ್ ಹಾಕ್ಬಿಟ್ರೆ ಅವುಗಳಿಗೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಇನ್ನು ಈಗ ಒಂದು ಕಡೆ ಮದರ್ ಇನ್ ಲಾಗೆ ಕಾಫಿನ ಪ್ರಿಪೇರ್ ಮಾಡ್ತಾ ಇನ್ನೊಂದು ಕಡೆ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೂ ಟೀ ಏನಿತ್ತು ಅದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಇದರಲ್ಲಿ ಲೆಮನ್ ಜ್ಯೂಸ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಲೆಮನ್ ಜ್ಯೂಸ್ನ ಹಾಕ್ಬಿಟ್ಟು ಇದರಲ್ಲೇ ನಾನು ಡೈಜೆಷನ್ ಪೌಡರ್ ಕೂಡ ಹಾಕ್ಕೊಳ್ತೀನಿ. ಈ ಪೌಡರ್ನ ಯಾವ ಥರ ಮಾಡೋದು ಅಂತ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಸೊ ಡೈಜೆಷನ್ ಪ್ರಾಬ್ಲಮ್ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಆ ಪೌಡರ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ಈ ಡಿಟಾಕ್ಸ್ ವಾಟರ್ನ ನಾನು ತುಂಬಾ ನಿಧಾನವಾಗಿ ಕುಡಿತೀನಿ. ತುಂಬ ಜನ ನೀವು ಕೇಳೇ ಇರ್ತೀರ, ಏನು ನಾವು ನೀರು ಕುಡಿತೀವಿ ಅದನ್ನು ಎಷ್ಟು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿತೀವೋ ಸೊ ಅಷ್ಟು ಬೆನಿಫಿಟ್ಸ್ ಅನ್ನೋದು ಇದೆ ಅಂತ. ತುಂಬ ಹರಿಬರಿಯಾಗಿ ಘಟ ಅಂತ ಕುಡಿಯೋದಕ್ಕಿಂತ ನಿಧಾನವಾಗಿ ನೀರನ್ನ ಕುಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಗುತ್ತೆ. ಇನ್ನು ಇವತ್ತು ನನ್ನ ಮಂತ್ಲಿ ಹೋಮ್ ಕ್ಲೀನಿಂಗ್ ರೊಟೀನ್ನ ಇಟ್ಕೊಂಡಿದ್ದೀನಿ. ಹಂಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ಲು ಎಗ್ ಕರಿ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಎಗ್ ಕರಿಗೋಸ್ಕರ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀರಾ ಏನು ಅಂತ ಅಂದ್ಕೊಳ್ತಿದ್ದೀರಲ್ವ, ಸೊ ಕನ್ಫ್ಯೂಷನ್ಸ್ ಬೇಡ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಅಗಲವಾಗಿರೋ ಅಂತಹ ಬಟ್ಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ಆಯಿಲ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ.
ಬಿಸಿಲು ಜಾಸ್ತಿ ಇರೋ ಕಾರಣ ಬ್ರೈಟ್ನೆಸ್ ಜಾಸ್ತಿ ಆಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ. ಇತ್ತೀಚೆಗೆ ಕ್ಯಾಮ್ರಾನ ಅಪ್ಡೇಟ್ ಮಾಡಿದ್ದೀನಿ, ಅವತ್ತಿಂದ ವಿಡಿಯೋ ಕ್ಲಾರಿಟಿ ಸರಿಯಾಗಿ ಬರ್ತಾ ಇಲ್ಲ, ಫೋಟೋಸ್ ಚೆನ್ನಾಗಿ ಬರ್ತಿದೆ. ಇನ್ನು ರೆಸಿಪಿಗೆ ಬರೋದಾದರೆ ಒಂದು 5 ಮೊಟ್ಟೆನ ಆಯಿಲ್ ಏನು ಸ್ಪ್ರೇ ಮಾಡಿ ಇಟ್ಕೊಂಡಿದ್ದೆ ಆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಯೆಲ್ಲೋ ಮತ್ತು ವೈಟ್ ಏನಿದೆ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಬೇಕು. ಈ ಥರ ಒನ್ಸ್ ಬೀಟ್ ಮಾಡ್ಕೊಂಡ್ಮೇಲೆ ನೀರನ್ನ ಕುದಿಸೋಕೆ ಇಟ್ಕೊಂಡಿದ್ದೀವಲ್ವ ಈ ಪಾತ್ರೆಯಲ್ಲಿ, ಅದೇ ಪಾತ್ರೆಯಲ್ಲಿ ಈ ಬಟ್ಲನ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೆಗೆದು ಈ ಥರ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನಮ್ಮನೆ ಹತ್ರ ಯೂಶ್ವಲಿ ಎತ್ತುಗಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ, ಆಗಾಗ ಇದಕ್ಕೆ ಫೀಡ್ ಮಾಡ್ತಾ ಇರ್ತೀವಿ. ಆ ಕೆಲಸನ ಮುಗಿಸ್ಕೊಂಡು ಈಗ ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಎಗ್ ಎಷ್ಟು ಮಟ್ಟಿಗೆ ಸ್ಟೀಮ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ತಿದ್ದೀನಿ. ಮಸಾಲೆಗೆ ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಚಿಲ್ಲಿ ಪೌಡರ್ ಬೇಕಾದರೆ ಯೂಸ್ ಮಾಡ್ಬೋದು. ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪುದೀನ ನಮ್ಮ ಟೆರೆಸಲ್ಲಿ ಬಿಟ್ಟಿರುವಂಥದ್ದೇ, ಫ್ರೆಶ್ ಆಗಿದೆ. ಇನ್ನು ಸ್ಪೈಸಸ್ ಬರೋದಾದರೆ ಪೆಪ್ಪರು, ಸ್ಟಾರ್ ಮಗ್ ಬರುತ್ತೆ ಅಲ್ವಾ ಅದು, ಮತ್ತು ಚಕ್ಕೆ, ಲವಂಗ, ಗಸಗಸೆ ಬೇಕಾದರೂ ಹಾಕ್ಬೋದು. ಈಗ ಒಂದು ಕ್ಲೀನಾಗಿರುವಂಥ ಚಾಕುನ ತೊಗೊಂಡು ಇದು ಕರೆಕ್ಟಾಗಿ ಸ್ಟೀಮ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಕೇಕ್ನ ಯಾವ ಥರ ಚೆಕ್ ಮಾಡ್ತೀವಿ ಅದೇ ಥರನೇ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ, ಚಾಕುಗೆ ಏನೂ ಅಂಟ್ತಾ ಇಲ್ಲ. ಹಂಗಾಗಿ ಸ್ಟವ್ನ ಆಫ್ ಮಾಡಿ ಇದನ್ನು ಸಪ್ರೇಟಾಗಿ ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಅಡುಗೆ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದೇ ಪಾತ್ರೆ ತೊಳಿಬೇಕು ಅಂದರೆ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಕಡಿಮೆ ಪಾತ್ರೆ ಇಡಿಸೋ ಥರ ಅಡುಗೆ ಮಾಡಿದ್ರೆ ಇನ್ನೂ ಬೆಟರ್ ಅನ್ನೋದ್ರಿಂದ ಈಗ ಇದನ್ನು ಎಳಿಸ್ಕೊಂಡು ಅದೇ ಪಾತ್ರೆನ ಒಂದ್ಸತಿ ತೊಳ್ಕೊಂಡು ಮತ್ತೆ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. 1 ಪಾರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಗ್ಗು ಕೂಡ ಇದರಲ್ಲೇ ಸ್ಟೀಮ್ ಮಾಡಿಕೊಂಡೆ. ಈಗ ಕರಿ ಕೂಡ ಇದರಲ್ಲೇ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈಗ ನಾನೇನೇನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ದೆ ಅದನ್ನೆಲ್ಲ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಡೆ ಕಿಟಕಿಯಿಂದ ಅಪೋಸಿಟ್ ಲೈಟ್, ಇನ್ನೊಂದು ಕಡೆ ಕ್ಯಾಮ್ರಾದಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ವೈಟಿಶ್ ಲೈಟ್ ಜಾಸ್ತಿ ಆಗೋಯ್ತು. ಸೊ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ದೀನಿ. ಅದು ಪೂರ್ತಿ ತಣ್ಣಗಾಗಲಿ. ಇನ್ನು ಒಗ್ಗರಣೆಗೆ ಬೇಕಾಗಿರೋವಂಥ ಆನಿಯನ್ನ ಕೂಡ ಕಟ್ ಮಾಡಿಕೊಂಡು ಚಾಪಿಂಗ್ ಬೋರ್ಡ್ನ ಒಂದು ಸತಿ ವೈಪ್ ಮಾಡ್ಕೊಳ್ತೀನಿ. ಒನ್ಸ್ ಇದು ಕೂಲ್ ಆಗೋಷ್ಟರಲ್ಲಿ ಕೌಂಟರೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಅಂದರೆ ನಾನು ಯಾವ್ಯಾವ ಏರಿಯಾನ ಈಗ ಮೆಸ್ಸಿ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ, ಮತ್ತು ಅದರ ಅಕ್ಕಪಕ್ಕದಲ್ಲೆಲ್ಲ ಎಣ್ಣೆ ಎಲ್ಲ ಸಿಡಿದಿರುತ್ತೆ ಅಲ್ವಾ, ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಅದನ್ನು ಒಂದ್ಸತಿ ವೈಪ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಡೆ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ನೀಟಾಗಿರಬೇಕು ಅಂದರೆ ಕೌಂಟರ್ ಸ್ಪೇಸ್ ಕ್ಲಿಯರ್ ಆಗಿರಬೇಕು. ಹಂಗಾಗಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಹೆಲ್ಪರ್ ಕೂಡ ಬಂದರು. ಒಂದು 3-4 ದಿನದಿಂದ ರಜೆ ತೊಗೊಂಡಿದ್ರು, 2 ದಿನ ಅಂತ ಮತ್ತೆ 1 ದಿನ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಯಾವ ಕೆಲಸ ಬೋರ್ ಆಗುತ್ತೋ ಆ ಕೆಲಸನ ಮಾಡಬೇಕಾದ್ರೆ ನಮ್ಗೆ ಇಷ್ಟ ಆಗಿರೋಂಥ ಸಾಂಗ್ಸ್ನ ಕೇಳ್ಕೊಳ್ತಾ ಅಥವಾ ನಮ್ಗೆ ಇಷ್ಟ ಆಗಿರೋ ಜೊತೆ ಮಾತಾಡ್ತಾ ಮಾಡ್ಕೊಂಡಾಗ ಬೋರಿಂಗ್ ಆಗಿರೋ ಇರುತ್ತೆ. ಸೊ ಇನ್ ಟೈಮಲ್ಲಿ ಕೆಲಸ ಅನ್ನೋದು ಮುಗ್ದೋಗುತ್ತೆ. ಕೌಂಟರ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತಣ್ಣಗಾಗಿತ್ತು. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಒಂಥರ ಬೇಸಿಕ್ ಮಸಾಲ ಅಂತಲೇ ಹೇಳ್ಬೋದು. ಈ ಮಸಾಲೆ ಒಂದು ರೆಡಿ ಆಗಿದ್ರೆ ಸೊ ಈ ಮೊಟ್ಟೆ ಜಾಗದಲ್ಲಿ ಮಶ್ರೂಮ್ನ ಯೂಸ್ ಮಾಡ್ಬೋದು, ಅಥವಾ ಪನ್ನೀರ್ನ ಯೂಸ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಕಾಳುಗಳು ಕೂಡ ಯೂಸ್ ಮಾಡ್ಬೋದು, ಇಲ್ಲ ತರಕಾರಿ ಆದರೂ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಮತ್ತು ಇಡ್ಲಿ ಈ ಥರ ದೋಸೆ ಎಲ್ಲ ಮಾಡಿದಾಗ ಕಾಂಬಿನೇಷನಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ಮಸಾಲೆ ರೆಸಿಪಿಯಿಂದ ನಾನು ಹೇಳ್ದಂಗೆ ನೀವು ತರಕಾರಿ ಆದರೂ ಯೂಸ್ ಮಾಡಿ, ಪನ್ನೀರ್ ಆದರೂ ಯೂಸ್ ಮಾಡಿ, ಇಲ್ಲ ನಾನ್ ವೆಜ್ ಚಿಕನ್ ಮಟನ್ ಆದ್ರೂ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಒಗ್ಗರಣೆನ ಮಾಡಿಕೊಂಡು ಅದರಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಇದೇ ಸ್ಟೇಜಲ್ಲಿ ಉಪ್ಪು ಖಾರನ ಚೆಕ್ ಮಾಡಿ ವೇರಿ ಮಾಡ್ಕೋಬೋದು.
ಟೇಸ್ಟನ್ನ ಚೆಕ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು ಕುದಿ ಬರೋ ಅಷ್ಟರಲ್ಲಿ ಟೆರೆಸಲ್ಲಿರುವಂಥ ಗಿಡಗಳಿಗೆ ನೀರು ಹಾಕೋಣ ಅಂತ ಹೊರಟಿದ್ದೀನಿ. ಮೊಟ್ಟೆ ಸಿಪ್ಪೆನೂ ಇತ್ತಲ್ವಾ, ಅದನ್ನು ಗಿಡಗಳಿಗೆ ಹಾಕೋಣ ಅನ್ನೋದ್ರಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಕೆಲವೊಂದ್ಸತಿ ಈ ಮೊಟ್ಟೆ ಸಿಪ್ಪೆನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಹಾಕ್ತಾ ಇರ್ತೀನಿ. ಕೆಲವೊಂದ್ಸರಿ ಅಷ್ಟು ಟೈಮ್ ಇಲ್ಲ ಅಂದಾಗ ಈ ಮೊಟ್ಟೆನ ಡೈರೆಕ್ಟಾಗಿ ಗಿಡದ ಬುಡದಲ್ಲಿ ಈ ಥರ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ಮೇಲೆ ಮಣ್ಣನ್ನ ಮುಚ್ತೀನಿ. ಇನ್ನು ಆಗಲೇ ಹೇಳ್ದೆ ಅಲ್ವಾ, ಇವತ್ತು ಮಂತ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ಮೇಲೆಯಿಂದ ಕೆಳಗಡೆವರೆಗೂ ಡಸ್ಟಿಂಗ್ನ ಮಾಡಿಬಿಟ್ಟು ವಿಂಡೋಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀವಿ. ಅಫ್ಕೋರ್ಸ್ ವೀಕ್ಲಿ ಕ್ಲೀನಿಂಗಲ್ಲಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಮಂತ್ಲಿ ಕ್ಲೀನಿಂಗಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ತೀವಿ. ಆ ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲಿ ಗ್ರೇವಿ ಕೂಡ ರೆಡಿ ಆಗಿದೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗ್ರೇವಿ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಕಡೆ ನಾವೇನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಿ ಆ ಮೊಟ್ಟೆನ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆನ ಅಪ್ಲೈ ಮಾಡಿದ್ರಿಂದ ನೀಟಾಗಿ ಕೇಕ್ ಥರ ಅನ್ಮೋಲ್ಡ್ ಆಗಿದೆ ಈ ಒಂದು ಮೊಟ್ಟೆ ಸ್ಟೀಮ್ ಆಗಿರುವಂಥದ್ದು. ಈಗ ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಹಾಕೋಬೋದು. ಪನ್ನೀರ್ ಥರ ಕಾಣಿಸುತ್ತೆ. ಇನ್ನು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ಸ್ಟೀಮ್ ಮಾಡಬೇಕಾದ್ರೇ ಉಪ್ಪು ಮತ್ತು ಖಾರದ ಪೌಡರ್ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಂಗೆ ಕೂಡ ತಿನ್ಬೋದು. ಈ ಪೀಸಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಇದೊಂಥರ ಗ್ರೀನ್ ಮಸಾಲ ಕರಿ ಅಂತಲೇ ಹೇಳ್ಬೋದು. ಇನ್ನು ಬಾಗಿಲು ಮುಂದೆ ಎಲ್ಲನೂ ನೀರು ಹಾಕಿದ್ರು. ಈಗ ರಂಗೋಲಿ ಹಾಕೋಣ ಅಂತ ಬರ್ತಾ ಇದ್ದೀನಿ. ರಂಗೋಲಿ ಅಂತೂ ಎವ್ರಿ ಡೇ ಮ್ಯಾಂಡೇಟ್ರಿ. ನೆಕ್ಸ್ಟು ಗ್ರೇವಿ ರೆಡಿ ಆಯ್ತಲ್ವಾ, ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು, ಅದರಲ್ಲಿ ನೀರನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಕೊಳ್ತೀನಿ. ನಿಮ್ಮಲ್ಲಿ ಸುಮಾರು ಜನ ಹೇಳ್ತಿರ್ತೀರಾ ನಿಮ್ಮನೆ ತುಂಬಾ ಡಸ್ಟ್ ಫ್ರೀ ಆಗಿರುತ್ತೆ, ಎಲ್ಲೂ ಸಣ್ಣ ಧೂಳು ಕೂಡ ಕಾಣಲ್ಲ ಅಂತ. ಬಟ್ ಒಂದು ಸತಿ ನೋಡಿ ಬಾಲ್ಕನಿಯಲ್ಲಿ ಎಷ್ಟು ಗೂಡು ಕಟ್ಟಿದೆ ಅಂತ. ಲಾಸ್ಟ್ ಟೈಮು ನಾನು ಮಂತ್ಲಿ ಕ್ಲೀನಿಂಗ್ಸ್ ಮಾಡಿಸಿದಾಗ ಈ ಬಾಲ್ಕನಿಯನ್ನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಈ ಥರ ಇದೆ ಪರಿಸ್ಥಿತಿ. ಸಾಮಾನ್ಯವಾಗಿ ನಮ್ಮ ಮನೆ ಒಳಗಡೆ ಗೂಡುಗಳನ್ನೋದು ಕಟ್ಟಲ್ಲ. ಯಾಕಂದರೆ ನಾನೊಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಈಗಾಗಲೇ ಸುಮಾರಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಕಡೆ ಕ್ಲೀನಿಂಗ್ ಮಾಡಿಸ್ತಾನೆ ಇನ್ನೊಂದು ಕಡೆ ಈ ಬ್ಲಾಂಕೆಟ್ಸ್ನೆಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ. ಇದು ಸೆಕೆಂಡ್ ಲೋಡ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಈಗಾಗಲೇ ಒಂದು ಲೋಡ್ ಆಫ್ ಲಾಂಡ್ರಿನ ಮೆಷಿನ್ಗೆ ಹಾಕಿ ಒಣಗಾಕಿದ್ದೆ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಿರ್ತೀರಾ ಬ್ಲಾಂಕೆಟ್ ವಾಶ್ ಮಾಡೋದು ಹೇಗೆ, ಮ್ಯಾಟ್ಸ್ ವಾಶ್ ಮಾಡೋದು ಹೇಗೆ, ಮತ್ತು ವೈಟ್ ಕ್ಲಾತ್ಸ್ ವಾಶ್ ಮಾಡೋದು ಹೇಗೆ ಅಂತ. ಲಾಂಡ್ರಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಎಲ್ಲದನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ. ಇದು ವಿಡಿಯೋ, ಇದು ಬಂದು ಫೋಟೋ. ಎರಡಕ್ಕೂ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ. ಸ್ವಲ್ಪ ಏನೋ ವೇರಿಯೇಷನ್ ಆಗಿದೆ ಕ್ಯಾಮ್ರಾ ಸೆಟ್ಟಿಂಗಲ್ಲಿ, ಹಂಗಾಗಿ ಕ್ಲಾರಿಟಿ ಸರಿಯಾಗಿ ಬರ್ತಾ ಇಲ್ಲ. ನಾವು ಒಂದು ಕಡೆ ಆಂಟಿ ಡಸ್ಟಿಂಗ್ ಮಾಡ್ತಿದ್ರೆ ಅಂದರೆ ಹೆಲ್ಪರ್ ಡಸ್ಟಿಂಗ್ ಮಾಡ್ತಿದ್ರೆ, ಇನ್ನೊಂದು ಕಡೆ ನಾನು ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಅವರೇ ಮಾಡ್ತಾರೆ, ಬಟ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಸಾಮಾನ್ಯವಾಗಿ ನಾನು ಡಸ್ಟಿಂಗ್ ಎಲ್ಲನೂ ಮಾಡಿದಾಗ ಡಸ್ಟಿಂಗ್ ಜೊತೆಗೆ ಈ ಒಂದು ಸ್ವಿಚ್ ಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ಹೆಲ್ಪರ್ ಮಾಡಿದಾಗ ಅದನ್ನೆಲ್ಲ ಹೇಳಿ ಮಾಡಿಸ್ಬೇಕಾಗತ್ತೆ. ಕೆಲವೊಂದು ಸತಿ ಒಂದೊಂದು ಸ್ವಿಚ್ ಬೋರ್ಡ್ ಮಿಸ್ ಕೂಡ ಮಾಡ್ತಾರೆ. ಹಂಗಾಗಿ ಪ್ರತಿಯೊಂದು ಕಡೆ ಅಟೆನ್ಷನ್ ಕೊಡ್ತಾ ನಾನು ಕೂಡ ಕೆಲವೊಂದು ಕ್ಲೀನಿಂಗ್ಸಲ್ಲಿ ಹೆಲ್ಪ್ ಮಾಡ್ತಾ ಇರ್ತೀನಿ. ರೈಲಿಂಗ್ಸ್ನ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಈಗಾಗಲೇ ಕೆಲವೊಂದು ಟ್ರಿಕ್ಸ್ ವೀಡಿಯೋಸ್ನ ಶೇರ್ ಮಾಡಿದಾಗ ಡೀಟೇಲಾಗಿ ಹೇಳಿದ್ದೀನಿ. ಯಾವ ಲಿಕ್ವಿಡ್ನ ಯೂಸ್ ಮಾಡ್ತೀನಿ, ಯಾವ ಕ್ಲಾತ್ನ ಯೂಸ್ ಮಾಡ್ತೀನಿ ಅಂತ. ಸೊ ರೈಲಿಂಗ್ಸ್ ಯಾವಾಗಲೂ ಶೈನಿಯಾಗಿರಬೇಕು ಅಂದರೆ ಕ್ಲೀನಿಂಗಲ್ಲಿ ಆದಷ್ಟು ಮೈಕ್ರೋಫೈಬರ್ ಕ್ಲಾತ್, ಅದರಲ್ಲೂ ಡ್ರೈ ಕ್ಲಾತ್ನ ಯೂಸ್ ಮಾಡಿದಾಗ ತುಂಬ ನೀಟಾಗಿ ಶೈನಿಯಾಗಿ ಕ್ಲೀನ್ ಆಗುತ್ತೆ. ವಿಂಡೋಸ್ಗೆ ಮೆಶ್ ಡೋರ್ಸ್ನ ಹಾಕ್ಸಿದೀವಲ್ವಾ, ಮೆಶ್ ಡೋರ್ನ ಕ್ಲೀನ್ ಮಾಡೋಕ್ಕೆ ಈ ಟೂಲ್ನ ಯೂಸ್ ಮಾಡ್ತೀವಿ. ಇದರಿಂದ ಡಸ್ಟ್ ಅನ್ನೋದು ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಅದರಲ್ಲಿ ಏನಾದರೂ ರಸ್ಟ್ ಫಾರ್ಮ್ ಆಗಿದ್ರೂ ಕೂಡ ನೀಟಾಗಿ ಬಂದ್ಬಿಡುತ್ತೆ. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡಿದ್ರು ನಮ್ಮ ಹೆಲ್ಪರು ಈ 2 ವಿಂಡೋಸ್ನ ಕ್ಲೀನ್ ಮಾಡಿದ್ದಾರೆ. ಸೊ ಇವರು ಕೆಲಸ ತುಂಬ ನೀಟಾಗಿ ಮಾಡ್ತಾರೆ, ಬಟ್ ತುಂಬಾ ಸ್ಲೋ ಆಗಿ ಮಾಡ್ತಾರೆ. ಹಂಗಾಗಿ ನಾನು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಹೆಲ್ಪ್ಸ್ ಮಾಡ್ತಿರ್ತೀನಿ. ಎಲ್ಲದನ್ನು ಇವರೊಬ್ಬರೇ ಮಾಡಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆದರೆ ಇವ್ರಿಗೆ ಟೈಮ್ ಸಾಕಾಗಲ್ಲ. ಅಷ್ಟು ಸ್ಲೋ ಆಗಿ ಮಾಡ್ತಾರೆ, ಬಟ್ ನೀಟಾಗಿ ಮಾಡ್ತಾರೆ.
ಅರೌಂಡ್ 7:45 to 8 o'clockಗೆ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ನಾನು ಅಡುಗೆ ಮತ್ತು ಮಕ್ಕಳನ್ನ ಇನ್ಲಾಸ್ನ ಬ್ಯಾಲೆನ್ಸ್ ಮಾಡ್ತಾನೆ ಈ ಕ್ಲೀನಿಂಗ್ ಕೆಲಸಗಳಲ್ಲೂ ಕೂಡ ಒಂದೊಂದು ಕೈನ ಹಾಕ್ತಿದ್ದೀನಿ. ಆದರೂ ಕೂಡ ಅರೌಂಡ್ 1:30 ಏನೋ ಆಯಿತು ಮನೆ ಕ್ಲೀನಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ. ಸಾಮಾನ್ಯವಾಗಿ ಮಧ್ಯಾಹ್ನದ ಟೈಮಲ್ಲಿ ನೆಲ ಅನ್ನೋದು ಒರೆಸಲ್ಲ, ಬಟ್ ಡಸ್ಟಿಂಗ್ ಮಾಡಿರೋದ್ರಿಂದ ಫೈನಲಿ ಇವತ್ತು ಫ್ಲೋರ್ ಎಲ್ಲ ಕೂಡ 2 ಸತಿ ಮಾಫ್ ಮಾಡಿಸಿದ್ದಾಯಿತು. ಹೆಲ್ಪರ್ ಒಬ್ಬರೇ ಮಾಡಲಿ ಅಂತ ಸಾಮಾನ್ಯವಾಗಿ ನಾನು ಬಿಡಕ್ಕೆ ಹೋಗಲ್ಲ. ಎಲ್ಲೆಲ್ಲಿ ತುಂಬ ಜಾಸ್ತಿ ಕೊಳೆ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಂಗಾಗಿ ಎಲ್ಲೆಲ್ಲಿ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಅವ್ರ ಕೈಯಲ್ಲಿ ಮಾಡಿಸ್ತಾನೆ. ಸಣ್ಣ ಪುಟ್ಟ ಎಕ್ಸ್ಟ್ರಾ ಕ್ಲೀನಿಂಗ್ಸ್ನ ನಾನು ಕೂಡ ಈ ಥರ ಮಾಡ್ಕೊಳ್ತೀನಿ. ಮನೆಯಲ್ಲಿ ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ ಇರುತ್ತೆ, ಅದರಲ್ಲಿ ಈ ಥರ ಟಿ ವಿ ಯೂನಿಟ್ಸ್ ಕೂಡ ಒಂದು ಪಾಲಿಶ್ಡ್ ವುಡ್ ಏನಿರುತ್ತೆ ಅದನ್ನು ಯಾವ್ಯಾವ್ದಂದ್ರೆ ಆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಡಸ್ಟಿಂಗ್ ಮಾಡಬೇಕಾದ್ರೂ ಕೂಡ ಯಾವ ಡಸ್ಟರ್ನ ಯೂಸ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಬೇರೆ ರೀತಿ ಡಸ್ಟರ್ಸ್ ಎಲ್ಲ ಯೂಸ್ ಮಾಡಿಬಿಟ್ರೆ ಸ್ಕ್ರ್ಯಾಚಸ್ ಕೂಡ ಆಗಿಬಿಡುತ್ತೆ. ಹಂಗಾಗಿ ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ನ ನಾನೇ ಪಾಯಿಂಟ್ ಔಟ್ ಮಾಡಿ ಆ ಒಂದು ಕ್ಲೀನಿಂಗ್ಸ್ನ ನಾನೇ ಮಾಡ್ಕೊಳ್ತಿರ್ತೀನಿ. ಅವತ್ತು ಮಾಡೋಕ್ಕಾಗಿಲ್ಲ ಅಂದರೂ ನೆಕ್ಸ್ಟ್ ಯಾವತ್ತಾದರೂ ನಂಗೆ ಫ್ರೀ ಇದ್ದಾಗ ಆ ಕೆಲಸನ ಫಿನಿಷ್ ಮಾಡ್ಕೊತಿರ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಟೈಕೊಂಡೋ ಟ್ರೈನಿಂಗಿಂದ ಬಂದಿದ್ದರು. ಸೊ ಹಂಗಾಗಿ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ನಾನು ಹೇಳಿರೋ ಮೆಥಡಲ್ಲಿ ಈ ಎಕ್ಕರಿನ ಒಂದ್ಸತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಮತ್ತೊಮ್ಮೆ ಮಾಡಿ ಅಂತ ಮಕ್ಳು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಮ್ಮನೇಲಂತೂ ಈ ಸಾಂಬಾರು ಅಂದರೆ ಈ ಮಸಾಲ ಯೂಸ್ ಮಾಡಿ ಮಾಡಿರೋ ಅಂಥ ಯಾವುದೇ ಸಾಂಬಾರು ಕರಿ ಆದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಪೆಷಲಿ ನಮ್ಮ ಮಕ್ಕಳು ಈ ಕರಿನ ಅಥವಾ ಈ ಸಾಂಬಾರನ್ನ ಮಾಡು ಅಂತ ಹೇಳಿ ಮಾಡಿಸ್ಕೊತಿರ್ತಾರೆ. ಈ ಮೊಟ್ಟೆ ಜಾಗದಲ್ಲಿ ಕೆಲವೊಂದ್ಸತಿ ತರಕಾರಿನ ಯೂಸ್ ಮಾಡ್ತಿರ್ತೀನಿ, ಕೆಲವೊಂದ್ಸತಿ ಹಸಿ ಕಾಳು ಕೂಡ ಯೂಸ್ ಮಾಡ್ತಿರ್ತೀನಿ, ಇಲ್ಲ ಒಣಕಾಳು ಆದರೂ ಯೂಸ್ ಮಾಡ್ಬೋದು. ದೋಸೆ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿತ್ತು. ಸಾಮಾನ್ಯವಾಗಿ ನಾನು ಮಲ್ಟಿಗ್ರೇನ್ ದೋಸೆ ಅಥವಾ ಮಿಲ್ಲೆಟ್ಸ್ ದೋಸೆ ಇಲ್ವಾ ರಾಗಿ ದೋಸೆ ಮಾಡ್ತಿರ್ತೀನಿ. ಬಟ್ ಇವತ್ತು ವೈಟ್ ಪ್ಲೈನ್ ದೋಸೆನೇ ಮಾಡಿದ್ದೆ. ನಾವು ಒಂದು ಬಕೆಟ್ ಆಫ್ ವಾಟರ್ನ ತೊಗೊಂಡು ಕಿಟಕಿ ಎಲ್ಲ ಡಸ್ಟಿಂಗ್ ಆಗಲೇ ಅಂದರೆ ಡ್ರೈ ಡಸ್ಟಿಂಗ್ ಮಾಡಿದ್ರಲ್ವ, ಈಗ ವೆಟ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ತಿದ್ದಾರೆ. ಈ ಬ್ಲಾಂಕೆಟ್ ವಾಶ್ ಆಗೋಕ್ಕೆ ಅರೌಂಡ್ 20 ಮಿನಿಟ್ಸ್ ಏನೋ ಇದೆ. ಅಷ್ಟರಲ್ಲಿ ನಾನು ಈ ಬೆಡ್ಶೀಟ್ಸ್ ಎಲ್ಲ ವಾಶ್ಗೆ ಹಾಕೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಯೂಶ್ವಲಿ ಈ ಥರ ಡಸ್ಟಿಂಗ್ ಎಲ್ಲ ಮಾಡಿದಾಗ ಬೆಡ್ಶೀಟ್ಸ್ನ ಕಂಪಲ್ಸರಿ ಚೇಂಜ್ ಮಾಡ್ತಿರ್ತೀನಿ. ನಮ್ಮ ಮಕ್ಕಳ ರೂಮಲ್ಲಿರುವಂಥ ಬ್ಲಾಂಕೆಟ್ಸು ಬೆಡ್ಶೀಟ್ಸ್ ಎಲ್ಲ ಕೂಡ ನೀಟಾಗಿ ತೆಗಿತಾ ಇದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಕಡೆ ವಿಂಡೋ ಕೂಡ ಕ್ಲೀನ್ ಆಗ್ತಾ ಇದೆ. ಈ ಮಂತ್ಲಿ ಕ್ಲೀನಿಂಗ್ ರೊಟೀನಲ್ಲಿ ಈ ಫ್ಲೋರ್ ಕಾರ್ಪೆಟ್ಸ್ ಕ್ಲೀನ್ ಮಾಡೋದು ಕೂಡ ಒಂದು, ಇದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಿರ್ತೀನಿ. ಫ್ಯಾನ್ಸ್ ಅಂತೂ ಇವರು ಕ್ಲೀನ್ ಮಾಡಬೇಕಾದ್ರೆ ಡಸ್ಟ್ರಿಂದನೇ ಕ್ಲೀನ್ ಮಾಡಿರ್ತಾರೆ, ನೀಟಾಗಿ ಕ್ಲೀನ್ ಆಗಲ್ಲ. ಹಂಗಾಗಿ ಒಂದು ವೆಟ್ ಮೈಕ್ರೋಫೈಬರ್ ಕ್ಲಾತ್ನ ತಗೊಂಡು ಲ್ಯಾಡರ್ನ ಯೂಸ್ ಮಾಡಿ ಈ ಥರ ನೀಟಾಗಿ ವೈಪ್ ಮಾಡ್ತೀನಿ. ಈ ಲ್ಯಾಡರ್ ಲಿಂಕ್ನ ಕೂಡ ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇದ್ದೀರಾ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾ ಹೆಲ್ಪರ್ ಜೊತೆ ಮಾತಾಡ್ತಾನೆ ಫ್ಯಾನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಇಲ್ಲೆಲ್ಲ ಟಾಯ್ಸ್ ಇಟ್ಟಿರ್ತೀವಿ, ಸಾಫ್ಟ್ ಟಾಯ್ಸು, ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಒಂದ್ಸತಿ ನೀಟಾಗೆಲ್ಲ ಅದನ್ನು ವೈಪ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಈ ಥರ ವುಡನ್ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಕೊಳೆ ಆಗಿರುವಂಥ ಬಟ್ಟೆನ ಯೂಸ್ ಮಾಡಬಾರ್ದು. ಈ ಕ್ಲಾತ್ನ ಪದೇ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಒಂದೇ ಕ್ಲೀನಿಂಗ್ ಕ್ಲಾತ್ನ ಯೂಸ್ ಮಾಡೋ ಬದಲಾಗಿ ಒಂದು 4-5 ಕ್ಲೀನಿಂಗ್ ಕ್ಲಾತ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇನ್ನು ಈ ವೈಟ್ ಕಲರ್ ಜಾಲಿ ವರ್ಕ್ಸ್ ಏನು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ನೀಟಾಗೆ ಇದೆ ಅಂತ ಅನ್ನಿಸ್ಬೋದು, ಬಟ್ ಹತ್ತಿರದಿಂದ ನೋಡಿದಾಗ ಮಾತ್ರನೇ ತುಂಬ ಧೂಳು ಕೂತ್ಕೊಂಡಿರುತ್ತೆ. ವೆಟ್ ಕ್ಲಾತಿಂದನೇ ಎಲ್ಲದನ್ನು ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟಿ ವಿ ಯೂನಿಟ್ ಮೇಲಿಂದ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ, ಈಗ ಲ್ಯಾಡರ್ನ ಹಾಕ್ಕೊಂಡು ಸೊ ಇಲ್ಲಿ ಈ ಅಂದರೆ ಆ ಸಂಧಿಗಳಲ್ಲಿ ಸ್ವಲ್ಪ ಧೂಳು ಅನ್ನೋದು ಕೂತ್ಕೊಂಡಿರುತ್ತೆ, ಹಂಗಾಗಿ ವೆಟ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೌನ್ ಕಲರ್ ಅಂದರೆ ಒಂದು ರೀತಿ ಡಾರ್ಕ್ ಕಲರ್ ಇದೆ ಅಲ್ವಾ, ಅದ್ರ ಮೇಲೆ ಅಂತೂ ವೆಟ್ ಕ್ಲಾತ್ನ ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಡ್ರೈ ಕ್ಲಾತ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ವೈಟ್ ಮತ್ತು ಅಂದರೆ ಒಂದು ವೆಟ್ ಮತ್ತು ಒಂದು ಡ್ರೈ ಕ್ಲಾತ್ನ ಇಟ್ಕೊಂಡು ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವೈರ್ಸ್ ಎಲ್ಲ ಇರೋ ಕಾರಣ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಈ ಫ್ಲವರ್ ರೀತಿ ಜಾಲಿ ವರ್ಕ್ ಇದೆ ಅಲ್ವಾ, ಅದನ್ನೆಲ್ಲ ಕೂಡ ಡ್ರೈ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಡಸ್ಟಿ ಇದೆ ಅಂದಾಗ ವೆಟ್ ಕ್ಲಾತಿಂದ ವೈಪ್ ಮಾಡಿಕೊಂಡು ಆಮೇಲೆ ಡ್ರೈ ಕ್ಲಾತಿಂದ ಒರೆಸ್ಕೊತೀನಿ.
ಇನ್ನು ಮೇಲಿಂದ ಡಸ್ಟಿಂಗ್ ಮಾಡಿದಾಗ ಟಿ ವಿ ಮೇಲೆಲ್ಲ ಬಿದ್ದಿರುತ್ತೆ ಅಲ್ವಾ, ಸೊ ಒಂದು ಸಾಫ್ಟ್ ಕ್ಲಾತಿಂದ ನೀಟಾಗಿ ಈ ಥರ ವೈಪ್ ಮಾಡ್ಕೊಂಡಿದ್ದೀನಿ. ಈ ಜಾಲಿ ವರ್ಕ್ ಮೇಲೆ ಅಷ್ಟು ಕೊಳೆ ಏನಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದೆಲ್ಲ ಕ್ಲೀನ್ ಆಗಿರೋ ಅಂಥದ್ದು, ಕೆಳಗಡೆ ಕ್ಲೀನ್ ಆಗಬೇಕಾಗಿರೋ ಅಂಥದ್ದು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ. ನೋಡೋಕ್ಕೆ ಸ್ವಲ್ಪ ಡಸ್ಟಿಯಾಗಿ ಕಾಣಿಸುತ್ತೆ, ಬಟ್ ಕ್ಲೀನಿಂಗ್ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಇದ್ರ ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡಿದ್ರೆ ಸಾಕಾಗುತ್ತೆ, ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಹೋಮ್ ಮೇಕಿಂಗಲ್ಲಿ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಬೇಕಾಗಿರೋವಂಥದ್ದು, ಮನೆ ಕಟ್ಟಿಸ್ಬೇಕಾದ್ರೆ ಯಾವುದೇ ಒಂದು ವಸ್ತುನ ತರೋದಕ್ಕಿಂತ ಮುಂಚೆ ಅದರ ಮೇಂಟೆನೆನ್ಸು ಕ್ಲೀನಿಂಗ್ನೆಸ್ಸು ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಸತಿ ಚೆಕ್ ಮಾಡಿ. ಆಗ ನಿಮಗೆ ಅದು ಲೈಫ್ ಲಾಂಗು ನೀವು ಮೇಂಟೈನ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮನೇನ ನೀಟಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ಇರುತ್ತೆ, ಯಾವ ವಿಧಾನನ ಫಾಲೋ ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಷನ್ನು. ಯಾವುದೇ ವಸ್ತುವನ್ನ ತರೋದಕ್ಕಿಂತ ಮುಂಚೆ ಈ ಒಂದು ವಿಚಾರಗಳು ಗೊತ್ತಿದ್ರೆ ಆ ಒಂದು ವಸ್ತುವನ್ನ ಬ್ಯಾಲೆನ್ಸ್ ಮಾಡೋದ್ರೆ ಮೇಂಟೈನ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ಫೈನಲಿ ಟಿ ವಿ ಯೂನಿಟ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಡಸ್ಟಿಂಗ್ ಎಲ್ಲ ಆದಮೇಲೆ ಫ್ಲೋರ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀರಿನ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಇನ್ನೊಂದು ಸತಿ ನೀರನ್ನ ಚೇಂಜ್ ಮಾಡಿ ಮತ್ತೆ ಮಾಫ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಮ್ಮನೇಲಿ ಹಾಕ್ಸ್ಕೊಂಡಿರುವಂಥ ಫ್ಲೋರ್ ಅಂತೂ ಡೆಲಿಕೇಟ್ ಡಾಲಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಸೆನ್ಸಿಟಿವ್ ಆಗಿ ಇದನ್ನು ಡೀಲ್ ಮಾಡಬೇಕಾಗತ್ತೆ. ಇದು ಗ್ರಾನೈಟು, ಅದರಲ್ಲೂ ಕೂಡ ಸ್ವಲ್ಪ ಸೆನ್ಸಬಲ್ ಇರುತ್ತೆ. ಇದ್ರ ಬಗ್ಗೆ ನಾನು ಕಮಿಂಗ್ ವೀಡಿಯೋಸಲ್ಲಿ ಮಾತಾಡ್ತೀನಿ. ಇನ್ನು ಮೇನ್ ಡೋರ್ ಕೂಡ ಒಂದ್ಸತಿ ವೈಪ್ ಮಾಡೋಣ ಅನ್ನೋದ್ರಿಂದ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡಿಕೊಂಡು ಸ್ವಿಚ್ ಬೋರ್ಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲದನ್ನು ಕ್ಲೀನ್ ಮಾಡಿದ್ದಾಯಿತು. ಫೈನಲಿ ನೆಲ ಎಲ್ಲ ಒರೆಸೋದ್ಮೇಲೆ ಒಂದ್ಸತಿ ಫ್ಲೋರ್ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಇನ್ನು ಬೆಡ್ಶೀಟ್ಸು ಬ್ಲಾಂಕೆಟ್ಸ್ ಎಲ್ಲ ವಾಶ್ಗೆ ಹಾಕಿದ್ದೆ ಅಲ್ವಾ, ಈಗ ನೀಟಾಗಿ ಫ್ರೆಶ್ ಆಗಿರುವಂಥ ಬೆಡ್ಶೀಟ್ಸ್ನ ಹಾಕ್ತಾ ಇದ್ದೀನಿ. ಬೆಡ್ಶೀಟ್ ಸೆಲೆಕ್ಷನಲ್ಲೂ ಕೂಡ ಸುಮಾರಷ್ಟು ಟ್ರಿಕ್ಸ್ ಇದೆ. ಫ್ಯಾಬ್ರಿಕ್ ಇರ್ಬೋದು, ಸೈಜ್ ಇರ್ಬೋದು, ಮತ್ತು ನಿಮ್ಮ ರೂಮ್ ಕಲರ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದಿರ್ಬೋದು, ನಿಮ್ಮ ಇಷ್ಟದ ಕಲರ್ ಇರ್ಬೋದು, ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸೈಜ್ ಅಂತೂ ಎಕ್ಸಾಕ್ಟಾಗಿ ನೀವು ಮೆಜರ್ ಮಾಡ್ಕೊಂಡು ಹೋದರೆ ಬೆಟರು, ಇಲ್ಲ ನಿಮಗೆ ಗೊತ್ತಿದ್ರೆ ಇನ್ನೂ ಒಳ್ಳೆಯದು. ನಾ ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ದಿವಾನ್ ಕವರ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ಫೈನಲಿ ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿದಿದೆ. ಟೈಮ್ ಅರೌಂಡ್ 1:45 ಏನೋ ಆಗಿದೆ. ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿರೋ ಅಂತಹ ಮನೇನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಈ ಫೀಲಿಂಗ್ ಎಲ್ಲರಿಗೂ ಗೊತ್ತಾಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರನೇ ಗೊತ್ತಾಗುತ್ತೆ. ಆಂಟಿ ಬನ್ರಿ. ಮನೆ ಅಂತೂ ಫ್ರೆಶ್ ಆಗಿದೆ. ನಾನು ಕೂಡ ಒಂದ್ಸತಿ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈ ಕ್ಲೀನಿಂಗ್ ಬ್ಯುಸಿಯಲ್ಲಿ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಆಯ್ತಲ್ವ. ಇವಾಗ ಒಂದು ಸ್ವಲ್ಪ ಕಾಮ್ ಆಗಿರೋವಂಥ ಮೂಡ್ಗೆ ಹೋಗೋಣ ಅನ್ನೋದ್ರಿಂದ ನಿನ್ನೆ ದಿವಸನೇ ಒಂದು ಮೂವಿನ ಬುಕ್ ಮಾಡ್ಕೊಂಡಿದ್ದೆ. ಆ ಮೂವಿ ಯಾವುದು ಅಂತ ಈ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ. ಇನ್ನು ಕೂದಲನ್ನ ಈಸಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ಸೀರಮ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೀರಮ್ ಅಂದರೆ ಏರ್ ವಾಶ್ ಆದಮೇಲೆ ಸೀರಮ್ನ ಅಪ್ಲೈ ಮಾಡೋದ್ರಿಂದ ಕೂದಲು ಲೈಟ್ ವೈಟಿಂಗ್ ಆಗಿರುತ್ತೆ. ಇವನ್ ಡ್ರೈ ಆದಮೇಲೂ ಕೂಡ ಈಸಿಯಾಗಿ ಮೇಂಟೈನ್ ಆಗುತ್ತೆ. ಟೈಮ್ ಅರೌಂಡ್ 3 o'clock ಆಗಿದೆ. ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನನಗೆ ಹತ್ತಿರದಲ್ಲಿ ನನಗೆ ಕನ್ವೀನಿಯಂಟ್ ಟೈಮಲ್ಲಿ ಫಿಲಮ್ ಬುಕ್ ಆಗಿದ್ದು ಮಾಲಾ ಫೇಶಿಯಲಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ವೈಬ್ಸ್ ನೋಡ್ತಿದ್ರೇ ಗೊತ್ತಾಗ್ತಾ ಇರುತ್ತೆ. ಸುಮಾರು ಜನಕ್ಕೆ ಇದು ಯಾವುದು ಅಂತ, ಇದು ಎಲ್ಲಿದೆ ಅನ್ನೋದು ಕೂಡ ಗೊತ್ತೇ ಇರುತ್ತೆ. ಬೆಂಗಳೂರಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಮಾಲಾ ಫೇಶಿಯಾ ಅಂತಲೇ ಹೇಳ್ಬೋದು. ಸೊ ಡೈರೆಕ್ಟಾಗಿ ನಾವು ಮೂವಿಗೆ ಹೊರಟಿದ್ವಿ. ಆ್ಯಸ್ ಎ ವುಮೆನ್ ಆಗಿ ನಮ್ಮನ್ನು ನಾವು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು, ಎಷ್ಟೇ ಡೌನ್ ಪೊಸಿಷನಲ್ಲಿದ್ದರೂ ಕೂಡ ನಮ್ಮ ಥಾಟ್ಸ್ನ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೇಕು, ಯಾವ ಥರ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಈ ಒಂದು ಮೂವಿನ ನೋಡಿ ಕಲಿಬೋದು. ನಿಮ್ಮಲ್ಲಿ ಎಷ್ಟು ಜನ ತೆಲುಗು ಮೂವೀಸ್ನ ನೋಡ್ತೀರಾ ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.